ನಮ್ಮ ಕನ್ನಡ ಭಾಷೆ ಗ್ರೀಕ್ ಸೇರಿದಂತೆ ಹಲವು ವಿದೇಶಿಗರನ್ನು ಆಕರ್ಷಿಸಿತ್ತು, ಈಗಲೂ ಆಕರ್ಷಿಸುತ್ತಿದೆ ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಭವನದಲ್ಲಿ ಕನ್ನಡ ಮಿತ್ರಕೂಟದಿಂದ ಆಯೋಜಿಸಿದ್ದ ಕನ್ನಡ ಕಾರ್ಯಕರ್ತರ ಶಿಬಿರದ ಅಂಗವಾಗಿ ತಾಯಿ ಭುವನೇಶ್ವರಿ ತಾಯಿಗೆ ಗೌರವ ಸಲ್ಲಿಸಿ ಮಾತನಾಡಿದ ಅವರು, ಕನ್ನಡ ಪ್ರಪಂಚದಲ್ಲಿಯೇ ಮಾದರಿ ಭಾಷೆಯಾಗಿದೆ. ಕನ್ನಡ ಭಾಷೆ ತನ್ನದೇ ಆದ ಶ್ರೇಷ್ಠತೆ ಹೊಂದಿದೆ. ವಿದೇಶಿಗರು ಬಂದು ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದಾರೆ ಎಂದರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ ಮೂಡಿಸುವಂತದ್ದು. ಅಂತಹ ಭಾಷಿಕರಾಗಿರುವುದು ನಮಗೆ ಅಭಿಮಾನ. ಆದರೆ ಕನ್ನಡ ಕಾರ್ಯಾಗಾರ ನಡೆಸುವ ಸ್ಥಿತಿ ನಿರ್ಮಾಣವಾಗಿರುವುದು ಬೇಸರದ ಸಂಗತಿ. ನಾವು ಭಾಷಾಭಿಮಾನ ಬೆಳೆಸಿಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಎಂದರು. ಸಂಭಾಜಿ ಸರ್ ಉದ್ಘಾಟನೆ ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟನೆ ಮೂಲಕ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಅಶೋಕ್ ಕುಮಾರ್ ಸಿದ್ದೇನವರು ಜೊತೆಗೆ ಎಲ್ಲರೂ ಜ್ಯೋತಿ ಬೆಳೆಸುವ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಇಲ್ಲಿನ ಭಾಷೆ, ಸಂಸ್ಕೃತಿ, ಕನ್ನಡ ಅಭಿಮಾನ, ಕನ್ನಡ ಬಳಕೆ, ಕನ್ನಡ ರಾಜರು ಈ ನಮ್ಮ ಜಿಲ್ಲೆಗೆ ಕೊಟ್ಟಂತ ಸಂಸ್ಕೃತಿ ಕೊಡುಗೆಗಳು, ವೈಭವಗಳನ್ನು ನಾವು ಕಂಡಾಗ ಅವರು ಆಡಳಿತದಲ್ಲಿ ಬೆಳೆಸಿದ ಕನ್ನಡಕ್ಕೆ ಅವರು ಮಾಡಿದಂತ ಶ್ರಮ ಕೊಡುಗೆಗಳು ಇವತ್ತು ಚಾಲ್ತಿಯಲ್ಲಿವೆ. ಇವತ್ತು ಆ ಕನ್ನಡ ಮನಸ್ಸುಗಳು, ಆ ಕನ್ನಡ ವಿಚಾರಕ್ಕೆ ಕನ್ನಡ ತಾಯಿಗೆ ನಾವು ಋಣ ಆಗಿದ್ದೇವ. ಆ ಪ್ರೌಢ ಸಾಹಿತ್ಯದ ಕನ್ನಡವನ್ನು ಇವತ್ತು ಬಳಸ್ತಾ ಇದ್ದಾವ, ಅನುಷ್ಠಾನಿಸ್ತಾ ಇದ್ದಾವ. ಕನ್ನಡ ಹೋರಾಟಗಾರರು, ಕನ್ನಡ ಚಳವಳಿಗಳು, ನಮ್ಮ ಸಾಹಿತ್ಯಗಳು ಆ ತರ ಕೊಡುಗೆಯನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರ. ಎಲ್ಲ ವಿಚಾರಗಳನ್ನು ಮಾಡಿದಾಗ ಇವತ್ತು ಕನ್ನಡದ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡೋದು ಅವಶ್ಯಕ. ಇವತ್ತು ನಾನು ಭಾಷಣ ಮಾಡೋದು ನಿಮ್ಮ ಪಿಚ್ಚು ಮನಸ್ಸಿನಿಂದ ಕೆಲವೊಂದು ಕನ್ನಡ ವಿಚಾರಗಳನ್ನು. ಈ ಕನ್ನಡ ಕೇವಲ ಭಾಷೆ ಅಲ್ಲ, ನಾಡು ನುಡಿ. ಇದು ಕನ್ನಡ ಭಾರತೀಯ ರಕ್ತದಲ್ಲಿ ಉದಯಿಸಿದ ಒಂದು ಶ್ರೇಷ್ಠ ಭಾಷೆ ಕನ್ನಡ. ಯಾಕಂದ್ರೆ ಕೇವಲ ಭಾರತ ಮಾತೆಗಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಪುಟದಲ್ಲಿರುವಂತಹ ಕನ್ನಡ ಸಾಹಿತ್ಯದ ನುಡಿಗಳು ಇವತ್ತು ವಿಶ್ವಕ್ಕೆ ಮಾದರಿಯಾಗಿದೆ. ಇವತ್ತು ಗ್ರೀಕರ ಆಡಳಿತ ಕಾಲದಲ್ಲಿ ಇವತ್ತು ಕನ್ನಡ ಪ್ರೌಢತೆ ಪರಿಸ್ಥಿತಿ. ಇವತ್ತು ಗ್ರೀಕ್ ವಿದ್ವಾಂಸರು, ಪ್ರಪಂಚದ ವಿದ್ವಾಂಸರು ಆಗಿನ ಕಾಲದ ಕನ್ನಡ ಪ್ರಭೇದೆಯನ್ನು ಅವರ ಸಾಹಿತ್ಯದಲ್ಲಿ ಸಿಗ್ತಾವ, ಅವರ ಇತಿಹಾಸದಲ್ಲಿ ಸಿಗ್ತಾವ. ಆ ಕಾಲದಲ್ಲಿರುವಂತಹ ಕನ್ನಡವನ್ನ ಹಿಂದೆ ತಗೊಂಡ್ರು. ಇವತ್ತು ನಮಗ್ ಗೊತ್ತಿಲ್ಲ ಕನ್ನಡ. ಇವತ್ತು ಕನ್ನಡ ಇಷ್ಟು ಶ್ರೇಷ್ಠ ಭಾಷೆ ಇದೆ, ಇಷ್ಟು ಶ್ರೇಷ್ಠ ಸಂಸ್ಕೃತಿ ಇದೆ, ಇಷ್ಟು ಗೌರವ ಇದೆ ಅಂತ ನಮಗೆ ವಿದೇಶಿಯವರು ಬಂದು ನಮ್ಮ ಬರಹಗಳನ್ನು ನೋಡಿ, ನಮ್ಮ ಹಂಪಿಯಲ್ಲಿರುವ ಕಲ್ಲುಗಳನ್ನು ನೋಡಿ, ಆ ಪಟ್ಟದ ಕಲ್ಲಿರುವಂತಹ ಕಲ್ಲುಗಳನ್ನು ನೋಡಿ, ಶ್ರಾವಣಗಳಿರುವಂತಹ ಕಲ್ಲುಗಳನ್ನು ನೋಡಿ ನಮಗೆ ತಿಳಿಸಿರ್ತಾರೆ. ಅಂದ್ರೆ ಎಂತ ದುರಾದೃಷ್ಟ. ನನ್ನ ತಾಯಿ ಭಾರತ ಮಾತೆ, ನನ್ನ ತಾಯಿ ಕನ್ನಡ ಅಮೆಯನ್ನ ನಾನೇ ಅರ್ಥ ಮಾಡ್ಕೊಂಡಿಲ್ಲ. ವಿದೇಶಿಗರನ್ನ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ವಿದೇಶಿ ಬರಹಗಾರರು ಕನ್ನಡ ಎಷ್ಟು ಅದ್ಭುತ ಮಾಡ್ತಾರೆ, ಕನ್ನಡಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಅಲ್ಲಿವರೆಗೂ ನಮ್ಮ ಕನ್ನಡಿಗರು ತುಂಬಾ ಅರ್ಥ ಮಾಡ್ಕೋಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಕನ್ನಡ ಯಾವ ತರ ಬೆಳೆದು ಬಂತು, ಹಲ್ಮಡಿ ಶಾಸನಕ್ಕಿಂತ ಪೂರ್ವದಲ್ಲಿ ಅಷ್ಟು ಪ್ರೌಢತೆ ಬೆಳೆದಿತ್ತು ಕನ್ನಡ. ಯಾಕಂದ್ರೆ ಹಲ್ಮಡಿ ಶಾಸನ ದರಗಳನ್ನು ನೋಡ್ತಕ್ಕ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಪುರಾತನವಾದ ಕಾಣ್ತದೆ ನಮಗೆ. ಅಂತ ಇತಿಹಾಸಗಳು ಕನ್ನಡದಲ್ಲಿ ಇವತ್ತು ನಾವು ಕನ್ನಡ ಅಭಿಮಾನ ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡ ಮಾತಾಡೋದು ಹೇಳಿ ಸಿಗಲ ಮಾಡುವ ಮೂಲಕ ನೀವು ತೆರೆಗೆ ಹಾಕಬೇಕಾಗ್ತದೆ.
ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಜಿಲ್ಲಾ ಕಾರ್ಯಾಗಾರ ಅಧೀಕ್ಷಕಿ ಅನಿತಾ ಹಿರೇಮನಿ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಲಲಿತ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಎಚ್.ಎಸ್. ಮ್ಯಾದರ್, ಹಿರಿಯ ಸಾಹಿತಿ ವೀರ ಹನುಮನ್, ಕೃಷ್ಣ ಮಂಡಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಜಾಮುದ್ದೀನ್, ಕನ್ನಡ ಮಿತ್ರಕೂಟದ ಉಪಾಧ್ಯಕ್ಷ ರಾಮಲಿಂಗಪ್ಪ ಕುಣಸಿ, ಬಶೀರ್ ಅಹಮದ್ ಸೇರಿದಂತೆ ಇತರರಿದ್ದರು.